ನಾನು ಹಿಡಿತಾ ಏನು ಹೇಳ್ತೇನೆ ನಾನು. ಅಣ್ಣ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹಿಡಿದು MGR ಇಂದ ಹಿಡಿದು NTR ಅಂತ ಮೇರು ನಟರ ಜೊತೆ ಕಲಾವಿದೆಯಾಗಿ ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿಯವರು. ಅವರಿಗೆ ಹಲವಾರು ರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲೂ ಆ ನೆನಪು ಕೂಡ ನನಗೆ ಇವತ್ತು ಇದೆ. ನಾನು ಹಲವಾರು ಒಂದಲ್ಲ 10 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಿಗೆಹಳ್ಳಿಯಲ್ಲಿ ಅವರ ಮದುವೆ ಆಗಿರೋವಂಥದ್ದು ಹರ್ಷ ಅಂತೇಳಿ. ಅವರು ಕೂಡ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು, ನಮ್ಮ ಸಂಬಂಧಿಗಳು ಕೂಡ ಹೌದು. ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು ಬಿ ಸರೋಜಾದೇವಿಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ. ಕನ್ನಡ ಯಾವತ್ತೂ ಮರೆಯಲಾಗದ ಒಂದು ರತ್ನ. ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದ್ದು. ಎಲ್ಲ ತಮಿಳ್ನಾಡಿಗೆ ಹೋಗ್ಬೇಕಾಯಿತು, ಚೆನ್ನೈಗೆ ಹೋಗ್ಬೇಕಾಯಿತು. ಅಂಥ ಕಾಲದಲ್ಲೇ ಒಬ್ಬ ಕನ್ನಡದ ನಟಿ, ಪ್ಯೂರ್ ಕನ್ನಡದ ನಟಿ, ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು ಅಲ್ಲಿಯೂ ನಂಬರ್ 1 ರೀತಿಯಾಗಿ ಹಿರಿಮೆಯನ್ನು ಸಾಧಿಸಿದಂಥ ಚಿತ್ರನಟಿ, ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಹಲವಾರು ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಅಂಥ ಒಬ್ಬ ನಟಿಯನ್ನು ಇವತ್ತು ಕರ್ನಾಟಕದ ಚಿತ್ರರಂಗ, ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ. ನಾನು ಕೂಡ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಯನ್ನು ಮಾಡ್ತೀನಿ. ಈ ದುಃಖವನ್ನು ಭರಿಸಿ ಅಂತೇಳಿ ಭಗವಂತ ಅವರಿಗೆ ಶಕ್ತಿ ನೀಡಲಿ. ಸಹಜವಾದಂಥ ಒಂದು ಕಾಯಿಲೆಯಿಂದ ಅವರು ಮನೆಯಲ್ಲೇ ಇದ್ದರು. ಭಾಳ ವಯಸ್ಸಾಯಿತು. ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಅವರು. ಈಗ ಕಳೆದ 1 ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ. ವಯೋಸಹಜವಾದಂಥ ಒಂದು ಕಾಯಿಲೆಯಿಂದ ಇವತ್ತು ಅವರು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.